ನಮಸ್ಕಾರ ವೀಕ್ಷಕರೇ ನಟ ಸುನೀಲ್ ಮತ್ತೆ ಮಾಲಾಶ್ರೀ ಅವರು ನಿಜವಾಗಲೂ ಪ್ರೀತಿ ಮಾಡ್ತಿದ್ರ? ಕೇವಲ 23 ವರ್ಷಗಳಲ್ಲಿ ಸಿನಿಮಾ ರಂಗಕ್ಕೆ ಕಾಲಿಟ್ಟು ತಮ್ಮ ಮುದ್ದಾದ ನಟನೆಯಿಂದ ತುಂಬಾ ಕಡಿಮೆ ಸಮಯದಲ್ಲಿ ಅತಿ ದೊಡ್ಡ ಸ್ಟಾರ್ ನಟನಾಗಿ ಬೆಳೆಯುತ್ತಿದ್ದಂತಹ ಸುನೀಲ್ ಅವರ ಏಳಿಗೆಯನ್ನು ಕಂಡು ಕೆಲವರಿಗೆ ದ್ವೇಷ ಹುಟ್ಟಿ ಸುನೀಲ್ ರವರನ್ನ ಸಾಯಿಸೋಕೆ ಸಂಚು ಹಾಕಿದ್ರ. ಸುನೀಲ್ ಅವರು ರಾತ್ರಿ ಹೊತ್ತು ಹೋಗುವುದು ಬೇಡ ಅಂತ ಹೇಳಿದ್ರು ಕೂಡ ಡ್ರೈವರ್ ಹೋಗಲೇಬೇಕು ಅಂತ ಬಲವಂತ ಮಾಡಿದ್ಯಾಕೆ? ಅಷ್ಟಕ್ಕೂ ಸುನೀಲ್ ಅವರಿಗೆ ಅಂದು ರಾತ್ರಿ ಆಕ್ಸಿಡೆಂಟ್ ಆಗಿತ್ತು. ಅಪಘಾತದಿಂದ ಸುನೀಲ್ ಅವರ ದೇಹ ಏನಾಗಿತ್ತು, ಯಾವ ರೀತಿ ಛಿದ್ರವಾಗಿತ್ತು ಅಂತ ಕೇಳಿದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ. ಈ ರೀತಿ ಸುನೀಲ್ ಅವರ ಸಾವಿನ ಹಿಂದೆ ಇರುವಂತಹ ರಹಸ್ಯ ಮಾಹಿತಿಯನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇನೆ. ನಟ ಸುನೀಲ್ ಅವರನ್ನ ಆಗಿನ ಕಾಲದಲ್ಲಿ ಚಾಕ್ಲೇಟ್ ಹೀರೋ ಅಂತ ಕರೀತಿದ್ರು. ಯಾಕಂದ್ರೆ ಅವರ ಮುಖದ ಸೌಂದರ್ಯ ಎಂತವರನ್ನು ಆಕರ್ಷಣೆ ಮಾಡ್ತಿತ್ತು ಅಂತ. ಒಬ್ಬ ನಟ ಸುನೀಲ್ ಅವರು ಹುಟ್ಟಿದ್ದು 1964ರಲ್ಲಿ ಉಡುಪಿ ಜಿಲ್ಲೆಯಲ್ಲಿ. ಸುನೀಲ್ ಅವರಿಗೆ ಒಬ್ಬ ಅಣ್ಣ, ಇಬ್ಬರು ಅಕ್ಕಂದಿರ ಜೊತೆಯಲ್ಲಿ ಕೊನೆಯವರಾಗಿ ಹುಟ್ಟಿದರು. ಅವರ ಮನೆಯವರೆಲ್ಲ ಸುನೀಲ್ ಅವರು ತುಂಬಾ ಚಿಕ್ಕವರಾಗಿದ್ದ ಅವರನ್ನ ತುಂಬಾ ಇಷ್ಟಪಟ್ಟಿದ್ರು. ಸುನೀಲ್ ರವರು ಅವರ ಬಾಲ್ಯದಲ್ಲಿ ಯಕ್ಷಗಾನ ಮಾಡುವುದರಲ್ಲಿ ತುಂಬಾ ಇಷ್ಟಪಟ್ಟು ವೇಷಧಾರಿಯಾಗಿ ಪಾತ್ರ ಮಾಡುತ್ತಿದ್ದರು. ತಮ್ಮ ಬಾಲ್ಯವನ್ನು ಹುಟ್ಟೂರಿನಲ್ಲೇ ಕಳೆದ ಸುನೀಲ್ ಅವರು ಇಂಜಿನಿಯರಿಂಗ್ ಮಾಡೋಕೆ ಅಂತ ಬೆಂಗಳೂರಿಗೆ ಬರ್ತಾರೆ. ಅಲ್ಲಿನ ಆರ್ಮಿ ಕಾಲೇಜ್ ಆಫ್ ಇಂಜಿನಿಯರ್ಗೆ ಸೇರಿಕೊಳ್ಳುತ್ತಾರೆ. ಬೆಂಗಳೂರಲ್ಲಿ ತಮ್ಮ ಸೋದರ ಮಾವನ ಮನೆಯಿಂದ ಕಾಲೇಜಿಗೆ ಹೋಗುತ್ತಿದ್ದರು. ಆದರೆ ಸುನೀಲ್ ಅವರು ಅವರ ಕಾಲದಲ್ಲಿ ಪಾತ್ರ ಮಾಡಿದ ಫೋಟೋ ಒಂದು ಆಕಸ್ಮಿಕವಾಗಿ ಬುಧವಾರ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಕೇವಲ ಅವರ ಫೋಟೋ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದೇ ತಡ ಅದನ್ನು ಕಂಡಂತಹ ಸಿನಿಮಾ ನಿರ್ದೇಶಕರು ನಿರ್ಮಾಪಕರಿಗೆ ಗಮನ ಸೆಳೆಯುತ್ತೆ. ಇಷ್ಟೊಂದು ಅಂದವಾಗಿರೋ ಹುಡುಗನಿಗೆ ನಾವ್ಯಾಕೆ ಸಿನಿಮಾಗಳಲ್ಲಿ ಪಾತ್ರ ಮಾಡೋಕೆ ಒಂದು ಅವಕಾಶ ಕೊಡಬಾರದು ಅಂತ ಮಾಡಿ ಬಿಸಿ ರಕ್ತ ಅಂತೊಂದು ಸಿನಿಮಾದಲ್ಲಿ ಅವಕಾಶ ಕೊಡ್ತಾರೆ. ಸುನೀಲ್ ಅವರ ಮುಖದ ಅಂದವನ್ನ ಕಂಡು ನಿರ್ದೇಶಕರೇ ನಿರ್ಮಾಪಕರುಗಳೇ ಭಾಷೆಯ ಪಟ್ಟ ಇರುವಾಗ ಸುನೀಲ್ ಅವರ ಸಿನಿಮಾದಲ್ಲಿ ವರ್ಣಟನ ಶೈಲಿಯನ್ನ ಕಂಡು ಜನರು ಕೂಡ ಸಿನಿಮಾವನ್ನ ಉತ್ತಮ ರೀತಿಯಲ್ಲಿ ಸಲ್ಲಿಸುತ್ತಾರೆ. ನಂತರ ಪ್ರಾಮಾಣಿಕವಾಗಿದ್ದು ಸುನೀಲನ ಗುರುತಿಸಿತು. ದ್ವಾರಕೀಶ್ ಅವರು ಸುನೀಲ್ ಅವರ ಪ್ರತಿಭೆಯನ್ನು ಕಂಡು ಶ್ರುತಿ ಅಂತ ಒಂದು ಸಿನಿಮಾದಲ್ಲಿ ನೇರವಾಗಿ ಹೀರೋ ಪಾತ್ರಕ್ಕೆ ಆಯ್ಕೆ ಮಾಡಿಕೊಳ್ತಾರೆ. ಶ್ರುತಿ ಸಿನಿಮಾದಲ್ಲಿ ಸುನೀಲ್ ಅವರ ಮುದ್ದಾದ ನಟನೆಯಿಂದ ಸಿನಿಮಾದ ಅದ್ಭುತ ಕಥೆಯ ಜೊತೆಗೆ ಶ್ರುತಿ ಅವರ ಕಾಂಬಿನೇಷನ್ ನಲ್ಲಿ ಮೂಡಿಬಂದ ಶ್ರುತಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲುವು ಕಾಣುತ್ತೆ. ಸುನೀಲ್ ಅವರ ಪಾತ್ರಕ್ಕೆ ಮನಸೋತು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸುನೀಲ್ ಅವರ ಪಾತ್ರಕ್ಕೆ ಜೈಕಾರ ಹಾಕಿದ್ರು. ಆದ್ರೆ ಇಲ್ಲಿಂದ ಸುನೀಲ್ ಅವರ ಸಿನಿಮಾ ಪಯಣ ಅತಿ ವೇಗವಾಗಿ ಬೆಳೆಯುತ್ತಾ ಹೋಯಿತು. ಸುನೀಲ್ ಅವರಿಗೆ ಒಂದರ ಹಿಂದೆ ಮತ್ತೊಂದು ಸಿನಿಮಾಗಳ ಆಫರ್ಗಳು ಬರೋಕೆ ಶುರುವಾಗುತ್ತೆ. ಆದ್ರೆ ಸುನೀಲ್ ಅವರ ಕುಟುಂಬಕ್ಕೆ ಮಾತ್ರ ಸುನೀಲ್ ಅವರು ಸಿನಿಮಾಗಳಲ್ಲಿ ಪಾತ್ರ ಮಾಡೋದು ಇಷ್ಟ ಇರ್ಲಿಲ್ಲ. ಆದ್ರೆ ಸುನೀಲ್ ಅವರಿಗೆ ಸಿನಿಮಾಗಳಲ್ಲಿ ಪಾತ್ರ ಮಾಡೋಕೆ ತುಂಬಾ ಆಸೆ. ಅದೇ ಆಸೆಗಳೇ ಸುನೀಲ್ ಅವರನ್ನು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆಸಿತು. ಹೀಗೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದ ಸುನೀಲ್ ಅವರಿಗೆ ತವರುಮನೆ ಉಡುಗೊರೆ ಅಂತ ಒಂದು ಸಿನಿಮಾದ ಮೂಲಕ ಮಾಲಾಶ್ರೀ ಅವರ ಪರಿಚಯ ಆಗುತ್ತೆ. ನಂತರ ಅವರು ಅನೇಕ ಸಿನಿಮಾಗಳಲ್ಲಿ ಜೊತೆಯಲ್ಲಿ ಪಾತ್ರ ಮಾಡ್ತಾ ಹೋಗ್ತಾರೆ. ಈ ರೀತಿ ಸುನೀಲ್ ಅವರ ನಟನೆಯ ಅರ್ಧಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಸುನೀಲ್ ಮತ್ತು ಮಾಲಾಶ್ರೀ ಅವರು ಹೀರೋ ಮತ್ತು ಹೀರೋಯಿನ್ ಆಗಿ ಪಾತ್ರ ಮಾಡ್ತಾರೆ. ಅವರು ಒಟ್ಟಿಗೆ ಸೇರಿ ನಟಿಸಿದ ಪ್ರತಿಯೊಂದು ಸಿನಿಮಾಗಳು ಸೂಪರ್ ಹಿಟ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಅವರಿಬ್ಬರ ಜೋಡಿ ಸಹ ಅಷ್ಟೇ ಫೇಮಸ್ ಆಗ್ತಾ ಹೋಗುತ್ತೆ. ಇವರಿಬ್ಬರ ಜೋಡಿ ಎಷ್ಟರ ಮಟ್ಟಿಗೆ ಫೇಮಸ್ ಆಗಿತ್ತು ಅಂದ್ರೆ ಮಾಲಾಶ್ರೀ ಅವರು ಸಿನಿಮಾ ಮಾಡಿದ್ರೆ ಅದು ಸುನೀಲ್ ಅವರ ಜೊತೆ ಮಾತ್ರ. ಸುನೀಲ್ ಅವರು ಸಹ ಮಾಲಾಶ್ರೀ ಅವರನ್ನು ಬಿಟ್ಟು ಸಿನಿಮಾವನ್ನು ಮಾಡೋದೇ ಇಲ್ಲ ಎನ್ನುವಷ್ಟು ಅವರಿಬ್ಬರ ಜೋಡಿ ಜನರಿಗೆ ಇಷ್ಟವಾಗಿತ್ತು. ಈ ಜೋಡಿಯನ್ನ ಕಂಡು ಅವರು ಮುಂದಕ್ಕೆ ಮದುವೆ ಆಗ್ತಾರೆ ಅನ್ನೋ ಸುದ್ದಿಗಳು ಸಹ ಹರಿದಾಡಿತ್ತು. ಅದು ನಿಜ ಅನ್ನೋ ರೀತಿನೇ ಸುನೀಲ್ ಅವರನ್ನು ತುಂಬಾ ಮೆಚ್ಚಿಕೊಂಡಿದ್ದ ಅಂತ ಮಾಲಾಶ್ರೀ ಅವರು ಸುನೀಲ್ ಅವರ ಜೊತೆಗೆ ಹೆಚ್ಚಾಗಿ ತಿರುಗಾಡುತ್ತಿದ್ದರು. ಇನ್ನೇನು ಇಬ್ಬರು ಮದುವೆ ಆಗ್ತಾರೆ, ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ಸಹ ತಕ್ಷಣ ಕೊಡ್ತಾರೆ ಅಂತ ಎಲ್ಲರೂ ಕಾಯ್ತಿದ್ರು. ಹೀಗಿರುವಾಗ ಅದೊಂದು ಕರಾಳ ದಿನ ಬಂದೇ ಬಿಡ್ತು. 1994ರ ಜುಲೈ 23ರಂದು ಹೈದರಾಬಾದ್ನಲ್ಲಿ ಸುನೀಲ್ ಅವರು ದಿನವಿಡೀ ಶೂಟ್ ಮಾಡಿ ಆಯಾಸಗೊಂಡಿದ್ದರು. ಹಂಗೂ ಕೂಡ ರಾತ್ರಿ ಸುನೀಲ್ ಅವರು ಮಾಲಾಶ್ರೀ ಅವರಿಗೆ ಕರೆ ಮಾಡಿ ಬೆಳಗಾವಿಯ ಚಿಕ್ಕೋಡಿ ಬಳಿ ನಡೆಯುವಂತ ಒಂದು ರಸಮಂಜರಿ ಕಾರ್ಯಕ್ರಮಕ್ಕೆ ಹೋಗಿ ಬರೋಣ ಅಂತ ಒತ್ತಾಯ ಮಾಡಿದ್ರು. ಇದ್ರಿಂದ ಯಾವಾಗ್ಲೂ ಬಿಜಿಯಾಗಿರುತ್ತಿದೆ ಅಂತ ಮಾಲಾಶ್ರೀ ಅವರು ಕೂಡ ಒಂದು ವಿರಾಮ ಸಿಕ್ಕಿದಂತಾಗುತ್ತದೆ ಎಂದುಕೊಂಡು ಮಾಲಾಶ್ರೀ ಅವರು ಅದಕ್ಕೆ ಒಪ್ಪಿಕೊಳ್ತಾರೆ. ನಂತರ ಅವರ ಕಾರಿನಲ್ಲಿ ಚಿಕ್ಕೋಡಿ ಬಳಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಹಾಜರಾಗುತ್ತಾರೆ. ಇದೆ ಸುನೀಲ್ ಮತ್ತು ಮಾಲಾಶ್ರೀ ಅವರು ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಜರಾಗಿದ್ದರು. ಆ ಕಾರ್ಯಕ್ರಮ ಮುಗಿಯುವಷ್ಟರಲ್ಲಿ ರಾತ್ರಿ ಸುಮಾರು 3 ಗಂಟೆ ಆಗಿತ್ತು. ತುಂಬಾ ಸುಸ್ತಾಗಿದ್ದಂತ ಸುನೀಲ್ ಅವರು ಆ ರಾತ್ರಿ ಇಲ್ಲೇ ಮಲಗಿ ಬೆಳಗ್ಗೆ ಬೇಗನೆ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿದ್ರು.
ಆದ್ರೆ ಕಾರಿನ ಡ್ರೈವರ್ ಆಗಿದ್ದ ಕೃಷ್ಣ ಅವರು ಅದಕ್ಕೆ ಒಪ್ಪಲಿಲ್ಲ. ಬೆಳಿಗ್ಗೆ ನನ್ನ ಮಗನ ಹುಟ್ಟು ಹಬ್ಬ ಇದೆ, ಅದರಿಂದ ನಾನು ಈಗ ಹೋಗಬೇಕಾಗಿದೆ ಅಂತ ಹಠ ಹಿಡಿದರೆ ಸುನಿಲ್ ಅವರು ಮೊದಲೇ ಮಗುವಿನ ಮನಸ್ಸಿನ ಹೊಂದಿದ್ದರಿಂದ ಡ್ರೈವರ್ ಮನಸ್ಸಿಗೆ ಬೇಜಾರು ಮಾಡಬಾರದು ಅಂತ ಸುನಿಲ್ ಅವರು ಸರಿ ಹೋಗೋಣ ಅಂತ ಹೇಳಿದ್ದಾರೆ. ರಾತ್ರಿ 3ರ ಸಮಯಕ್ಕೆ ಹೋಗೋದಕ್ಕೆ ಮುಂದಾಗುತ್ತಾರೆ. ಹೀಗೆ ಅವರು ಹೋಗ್ತಾ ಹೋಗ್ತಾ ಬೆಳಿಗ್ಗೆ 5ರ ಸಮಯವಾಗಿತ್ತು. ಚಿತ್ರದುರ್ಗದ ಬಳಿಯ ಮಾದನಾಯಕನಹಳ್ಳಿಯ ಹೈವೇಯಲ್ಲಿ ಕಾರು ಸಂಚರಿಸುತ್ತಿತ್ತು. ನಿದ್ರೆಗಣ್ಣಿನಲ್ಲಿ ಕಾರನ್ನ ಚಲಾಯಿಸಿದ್ದಕ್ಕೂ ಅಥವಾ ಬೆಳಗಿನ ಮಂಜು ಕವಿದ ಪ್ರಭಾವದಿಂದಲೋ ಎದುರಿಗೆ ಬರುತ್ತಿದ್ದ ಲಾರಿಯೊಂದು ತುಂಬಾ ವೇಗವಾಗಿ ಬಂದು ಸುನಿಲ್ ಅವರ ಕಾರಿಗೆ ಅಪ್ಪಳಿಸಿತು. ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರನ್ನ ಚಲಾಯಿಸಿದ ಡ್ರೈವರ್ ಅಲ್ಲಿ ಸತ್ತು ಹೋಗಿದ್ದ. ಮುಂದೆ ಕುಳಿತಿದ್ದ ಸುನಿಲ್ ಅವರು ಗಂಭೀರವಾಗಿ ಪೆಟ್ಟಾಗಿತ್ತು. ಹಿಂದೆ ಕುಳಿತಿದ್ದ ಅಂತ ಮಾಲಾಶ್ರೀ ಮತ್ತೆ ಸುನಿಲ್ ಅವರ ತಮ್ಮಂದಿರು ತುಂಬಾ ಪೆಟ್ಟಾಗಿತ್ತು. ನಂತರ ಅವರನ್ನು ಚಿತ್ರದುರ್ಗದ ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಲಾಯಿತು. ಮಾಲಾಶ್ರೀ ಮತ್ತು ಸುನಿಲ್ ಅವರ ಸಹೋದರರು ಬದುಕುಳಿದು ಸಾವಿನಿಂದ ಪಾರಾಗಿದ್ದರು. ಆದರೆ ಸುನಿಲ್ ಅವರಿಗೆ ಗಂಭೀರವಾಗಿ ಪೆಟ್ಟಾಗಿದ್ದರಿಂದ ಆಸ್ಪತ್ರೆಯಲ್ಲಿ ಸುಮಾರು 1 ಗಂಟೆಯ ತನಕ ಸಾವು ಬದುಕಿನ ನಡುವೆ ಹೋರಾಡಿ ಕೊನೆಗೂ ಬದುಕುಳಿ ಅದೇ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಇವರ ಸಾವನ್ನು ಕಂಡ ಅಭಿಮಾನಿಗಳು ಸುನಿಲ್ ಅವರನ್ನು ಬೇಕಾದರೆ ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು. ಈ ಅನುಮಾನಗಳು ಹುಟ್ಟುವುದಕ್ಕೆ ಕಾರಣ ಏನೆಂದರೆ ಸುನಿಲ್ ಅವರು 1 ವರ್ಷಕ್ಕೆ ಬರೋಬ್ಬರಿ 13 ಸಿನಿಮಾಗಳನ್ನು ಮಾಡಿ ಪ್ರತಿ ತಿಂಗಳು ಒಂದೊಂದು ಸಿನಿಮಾ ರಿಲೀಸ್ ಆಗುತ್ತಿದ್ದು, ಈ ಎಲ್ಲ ಸಿನಿಮಾಗಳು ಕೂಡ ಒಂದರ ಹಿಂದೆ ಮತ್ತೊಂದು ಸೂಪರ್ ಹಿಟ್ ಆಗಿತ್ತು. ಅಷ್ಟರ ಮಟ್ಟಿಗೆ ಸುನಿಲ್ ಅವರು ವೇಗವಾಗಿ ಬೆಳೆದಿದ್ದರು. ಅವರ ಈ ರೀತಿ ಒಂದು ಗೆಲುವನ್ನ ಕೆಲವರು ಸಹಿಸದೆ ಸುನಿಲ್ ಅವರನ್ನು ಹೀಗೆ ಬಿಟ್ಟರೆ ಸರಿ ಹೋಗುವುದಿಲ್ಲ ಅಂತ ಕೆಲವರು ಬೇಕಾದರೆ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದಾರೆ ಅಂತ ಅಭಿಮಾನಿಗಳಿಗೆ ಅನುಮಾನ ಕಾಡಿತ್ತು. ಹೇಗೆ ಸುನಿಲ್ ಅವರಿಗೆ ಒಂದು ಆಕ್ಸಿಡೆಂಟ್ ಆದಾಗ ಅವರ 2 ಕಾಲುಗಳು ಕಟ್ ಆಗಿ ಸುನಿಲ್ ಅವರ ದೇಹ ತುಂಬಾ ಗಾಯಗೊಂಡಿತ್ತು. ಸುನಿಲ್ ಅವರ ಸಾವು ನಿಜಕ್ಕೂ ಆಕಸ್ಮಿಕವೇ ಅಥವಾ ಬೇರೆಯವರು ಬೇಕಂತೆ ಸುನಿಲ್ ಅವರ ಏಳಿಗೆಯನ್ನು ಸಹಿಸದೆ ಈ ರೀತಿ ಆಕ್ಸಿಡೆಂಟ್ ಮಾಡಿ ಸುನಿಲ್ ಅವರನ್ನು ಸಾಯಿಸಿದ್ರೆ ಇದರ ಬಗ್ಗೆ ನಿಮ್ಗೇನೆನಿಸಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಇದಿಷ್ಟು ಇವತ್ತಿನ ವಿಡಿಯೋ. ಇದು ನಿಮಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.